ಮನೆಯಲ್ಲೇ ಮಾಡಿದಂತಹ ದೋಸೆಯಲ್ಲಿ ಮಾಡಿದಂತಹ ಪಿಜ್ಜಾ ರೆಡಿಯಾಗಿದೆ. ಒಂದು ಸತಿ ಟ್ರೈ ಮಾಡಿ. ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ಬ್ಲಾಗ್. ಇವತ್ತು ನಾನು ದೋಸೆ ಹಿಟ್ಟಲ್ಲಿ ಪಿಜ್ಜಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟು ಒಂದು ಕಾವಲಿನ ಕಾಯಕ್ಕಿಟ್ಟು ಹಂಚು ಕಾದಿದೆ ಅಂತ ನೋಡ್ಬಿಟ್ಟು ಹಂಚು ಫುಲ್ಲು ಎಣ್ಣೆ ಸವರಿ ಈಗ ದೋಸೆನ ಹಾಕೊಳ್ಳೋಣ. ನೀಟಾಗಿ ದೋಸೆನ ಎಲ್ಲ ಸೈಡು ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಫುಲ್ ಎಲ್ಲ ಸೈಡು ಸ್ಪ್ರೆಡ್ ಆದಮೇಲೆ ಒಂದು 5 ನಿಮಿಷ ಬಿಡಬೇಕು. ದೋಸೆ ಎಲ್ಲ ಸೈಡು ಒಂದು ಸ್ವಲ್ಪ ನೋಡಿ, ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ, ಬೆಂದಿರಬೇಕು. ಈಗ ನಾವು ಚೆನ್ನಾಗಿ ಒಂದು 5 ನಿಮಿಷ ಬಿಟ್ಟ ಮೇಲೆ ನಾನೀಗ ಟೊಮೊಟೊ ಮತ್ತು ಚಿಲ್ಲಿ ಸಾಸ್ ತಗೊಂಡಿದ್ದೀನಿ. ಇದನ್ನು ನೀಟಾಗಿ ಎಲ್ಲ ಸೈಡು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಫುಲ್ಲು ನೀಟಾಗಿ ಎಲ್ಲ ಸೈಡು ಸ್ಪ್ರೆಡ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದರದ್ದು ಫ್ಲೇವರ್ ಇರುತ್ತೆ. ಇಲ್ಲಾಂದರೆ ಅಷ್ಟು ಒಂದೊಂದು ಸೈಡ್ ಬಿಟ್ಟರೆ ಅದು ರುಚಿ ಅನಿಸಲ್ಲ. ನೀಟಾಗಿ ಎಲ್ಲ ಸೈಡು ಸ್ಪ್ರೆಡ್ ಮಾಡಿ ಈಗ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ನೋಡಿ, ನಿಮಗೆ ಗೊತ್ತಾಗ್ತಿದೆ ಫುಲ್ ನೀಟಾಗಿ ಎಲ್ಲ ಸೈಡು ಸ್ಪ್ರೆಡ್ ಆಗಿದೆ. ಈಗ ನಾವು ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ಫುಡ್ಡಿಗೆಲ್ಲ ಆಸೆ ಮಾಡಲ್ಲ. ತುಂಬ ರುಚಿಯಾಗಿರುತ್ತೆ, ಶುಚಿಯಾಗಿರುತ್ತೆ ಮತ್ತು ಹೆಲ್ತಿಯಾಗೂ ಇರುತ್ತೆ. ನೋಡಿ, ಈಗ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ನೀಟಾಗಿ ಎಲ್ಲ ಸೈಡು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಸೈಡು ಸ್ಪ್ರೆಡ್ ಆದಮೇಲೆ ನೆಕ್ಸ್ಟು ಟೊಮೊಟೊ ಹಣ್ಣು, 1 ಟೊಮೊಟೊ ಹಣ್ಣು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಕವರ್ ಮಾಡಿ ಇದನ್ನು ನಾವು ಸಂಜೆ ಟೈಮು ಸ್ನ್ಯಾಕ್ಸ್ ರೀತಿಲಾದರೂ ಮಾಡ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಅರ್ಧ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಫುಲ್ ಎಲ್ಲ ಸೈಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಕ್ಯಾಪ್ಸಿಕಮ್ ಎಲ್ಲ ಸ್ಪ್ರೆಡ್ ಆಗಿದೆ. ಈಗ ನಾನು ಸ್ವೀಟ್ ಕಾರ್ನ್ನ ಒಂದು 5 ನಿಮಿಷ ಬೇಯಿಸಿಟ್ಕೊಂಡಿದ್ದೆ. ಹಸಿ ಸ್ವೀಟ್ ಕಾರ್ನ್ನ ಅದನ್ನು ಎಲ್ಲ ಸೈಡು ಹಾಕ್ಕೊಡ್ತಾ ಬರ್ತಾಯಿದ್ದೀನಿ. ಎಲ್ಲ ಸೈಡು ಸ್ವೀಟ್ ಕಾರ್ನ್ನ ಸ್ಪ್ರೆಡ್ ಮಾಡಿದ್ದೀನಿ. ಇದು ಮಾಡಬೇಕಾದ್ರೆ ದೋಸೆ ಉರಿ ಕಡಿಮೆ ಇಟ್ಟಿರಬೇಕು. ನಾವು ದೋಸೆ ಹಾಕ್ಕೊಂಡು ದೋಸೆ ಒಂದು ಸ್ವಲ್ಪ ಬೆಂದ ಮೇಲೇ ಉರಿ ಕಡಿಮೆ ಇಟ್ಟು ಎಲ್ಲನೂ ಸ್ಪ್ರೆಡ್ ಮಾಡ್ತಾ ಬರಬೇಕು. ಈಗ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಉರಿ ಫುಲ್ಲು ಸ್ಲೋ ಅಲ್ಲಿರಬೇಕು. ಅದು ನೀಟಾಗಿ ಕವರಾಗಿ ಎಲ್ಲ ಸೈಡು ಬೇಯುತ್ತೆ. ಈಗ ಸ್ವಲ್ಪ ಆರ್ಗೆನೋ ಹಾಕ್ಕೊತಾ ಇದ್ದೀನಿ. ಈಗ ಚೀಸ್ ಹಾಕ್ಕೊಂಡು ಬರೋಣ. ಚೀಸನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ನೀಟಾಗಿ ಎಲ್ಲ ಸೈಡು ಬಿಡ್ದಂಗೆ ಹಾಕ್ಕೊಂಡು ಬರೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾವು ಹೊರ್ಗಡೆದಕ್ಕೆ ಆಸೆ ಹೊರಗಡೆದಕ್ಕಿಂತ ಹೆಚ್ಚಾಗಿ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಹೊರಗಡೆದಕ್ಕಿಂತ ಮನೆಯಲ್ಲೇ ಇಷ್ಟಪಟ್ಟು ನೀವೇ ಮಾಡ್ಕೊಂಡು ತಿಂತೀರಾ. ಎಲ್ಲ ಸೈಡು ಚೀಸ್ನ ಸ್ಪ್ರೆಡ್ ಮಾಡಿದ್ದೀನಿ.
ಈಗ ಅಮೂಲ್ ಬಟರ್ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ಎಲ್ಲ ಸೈಡಲ್ಲಿ ಫುಲ್ ರೌಂಡ್ ಸೈಡಲ್ಲಿ ಸ್ಪ್ರೆಡ್ ಮಾಡ್ಕೊಂಡು ಬನ್ನಿ. ಈಗ ಮಧ್ಯಕ್ಕೆ ಅದಿಟ್ಟರೆ ಅದೆಲ್ಲ ಸೈಡೂ ಅದರದ್ದು ಫ್ಲೇವರು ಹೋಗುತ್ತೆ. ಈಗ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ. ಈಗ ಲಿಡ್ ಕ್ಲೋಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇಟ್ಟು ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ನೋಡಿ ಎಲ್ಲ ಕರಗಿದೆ, ಚೆನ್ನಾಗಿ ಇದು ಸ್ಪ್ರೆಡ್ ಆದಂಗೆ ಆಗಿದೆ. ಈಗ ಒಂದು ಸ್ಪೂನಷ್ಟು ತುಪ್ಪನ ಸೈಡಲ್ಲಿ ಹಾಕ್ಕೊಂಡು ಬರೋಣ. ಮತ್ತು ಲಿಡ್ ಕ್ಲೋಸ್ ಮಾಡೋಣ. ಇನ್ನೊಂದು 5 ನಿಮಿಷ ಚೆನ್ನಾಗಿ ಆ ತುಪ್ಪದ ಫ್ಲೇವರ್ ಎಲ್ಲ ಇದಾಗಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ತೆಗೆದುಕೊಳ್ಳೋಣ. ನೋಡಿ ಎಲ್ಲ ಸೈಡು ನೀಟಾಗಿ ಬಿಟ್ಕೊಂಡಿರುತ್ತೆ. ಈಗ ನೀಟಾಗಿ ನಿಧಾನಕ್ಕೆ ಒಂದು ಸೈಡಿಗೆ ತಗೊಂಡು ಪ್ಲೇಟಿಗೆ ತೆಗೆದುಕೋಬೇಕು. ನೋಡಿ ಈ ಥರ ಪ್ಲೇಟ್ ಹತ್ರಕ್ಕೆ ಇಟ್ಕೊಂಡು ನಿಧಾನಕ್ಕೆ ತೆಗೆದುಕೊಳ್ಳೋಣ. ನೋಡಿ ಈಗ ಪಿಜ್ಜಾ ರೆಡಿಯಾಗಿದೆ. ನಿಮಗೆ ಕಟ್ ಮಾಡಿನೂ ತೋರಿಸ್ತೀನಿ. ಮನೆಯಲ್ಲೇ ಮಾಡಿದಂಥ ದೋಸೆ ಪಿಜ್ಜಾ ರೆಡಿಯಾಗಿದೆ. ಈಗ ನಾನು ಚಾಕುಲಿ ಕಟ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಯಾವ ಥರ ಬಂದಿದೆ ಅಂತ ಗೊತ್ತಾಗುತ್ತೆ. ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ ಕ್ಲಿಕ್ ಮಾಡಿ. ನಾನು ನಿಮಗೆ ಒಂದು ಪೀಸ್ ಕಟ್ ಮಾಡಿ ತೋರಿಸಿದ್ದೀನಿ ಯಾವ ಥರ ಬಂದಿದೆ ಅಂತ. ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲೇ ಟ್ರೈ ಮಾಡಿ ನೋಡಿ.